ಕೋಗಿಲು ಲೇಔಟ್ ಅಲ್ಲಿರೋರು ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರು. ಜೊತೆ ಯಾರಾದ್ರೂ ಇಲ್ಲಿ ಬಾಂಗ್ಲಾದೇಶಿಯರು ಇದಾರಾ ಇಲ್ಲಿ ಈ ಲೇಔಟ್ ಅಲ್ಲಿ? ಬಾಂಗ್ಲಾದವ್ರು ಅಂತ ಮಾತುಕ್ ಮುಂಚೆ ಹೇಳ್ತಾರಲ್ಲ, ಅವ್ರ ಮಕ್ಕಳು ನೋಡಿದ ತಕ್ಷಣ ಹೇಳ್ತಾರಂತ ಇವ್ರೇನ್ ಜ್ಯೋತಿಷ ಹೇಳೋರ. ಅಲ್ಲಿರೋರು ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರು, ಇದು ನಿಮ್ ಮೇಲೆ ಇರುವಂತಹ ಆರೋಪ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲಿ ಯಾರು ಬಾಂಗ್ಲಾದೇಶದವ್ರಿಲ್ಲ, ಯಾರು ಹೊಲಸಿಗರಿಲ್ಲ. ನಮ್ದು ಪ್ರೂಫ್ ಇದೆ ನೋಡಿ, ಆಧಾರ್ ಕಾರ್ಡ್ ಎಲ್ಲಾರ್ದು ಇಲ್ಲಿ ಅವ್ರದೇ. ಅಂದ್ರೆ ಈ ದಾಖಲೆಗಳು ನಿಮ್ಮ ಹತ್ರ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಎಷ್ಟು ವರ್ಷದಿಂದ ಇದೆ ನಿಮ್ಮ ಹತ್ರ? ಇಷ್ಟು ಎಲ್ಲ ಇದ್ರೂನು ರೇಷನ್ ಕಾರ್ಡುನು ಇದೆ ನಮ್ಮ ಹತ್ರ. ಜೊತೆ ಯಾರಾದ್ರೂ ಇಲ್ಲಿ ಬಾಂಗ್ಲಾದೇಶಿಯರು ಇದಾರಾ ಇಲ್ಲಿ ಈ ಲೇಔಟ್ ಅಲ್ಲಿ? ಯಾರಿಲ್ಲ. ಆತರ ಯಾರಾದ್ರೂ ಇದ್ರೆ ಐಡೆಂಟಿಫೈಡ್ ಮಾಡ್ಲಿ, ಅವರು ಗೊತ್ತಾಗುತ್ತಲ್ಲ ಮಾಡಿದ್ರೆ. ಸುಮ್ನೆ ಯಾರು ಸರ್ ಬಿಡ್ತಾರೆ ಆತರ? ಪಾಸ್ಪೋರ್ಟ್ ಮಾಡಿಸ್ಕೋಬೇಕು, ಅದೆಲ್ಲ ಮಾಡಿಸ್ಕೊಂಡ್ ಬರ್ಬೇಕು ಅವರೆಲ್ಲ. ಸರ್ಕಾರನೇ ಕೊಡ್ಬೇಕಲ್ಲ ಅದಕ್ಕೆ. ಹೆಂಗ್ ಬಂದ್ಬಿಡ್ತಾರೆ ಇವ್ರಿಗೆ? ಇವಾಗ ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಬಂದಿದ್ರು. ಸೊ ಅವ್ರ ಹತ್ರ ನೀವು ಎಲ್ಲಾ ದಾಖಲೆಗಳು ಕೊಟ್ರಾ? ಎಲ್ಲಾನು ಕೊಟ್ಟಿದೀವಿ. ಪ್ರತಿ ಒಂದು ನಮ್ಮ ಹತ್ರ ಏನ್ ಸಿಕ್ಕಿದೆ, ಅರ್ಧ ಪ್ರೂಫ್ ಗಳು ಮನೆ ಬಿದ್ದಾಗ ಒಳಗಡೆ ಆಗ್ಬಿಟ್ಟಿದೆ. ಸದ್ಯಕ್ಕೆ ನಮ್ಮ ಹತ್ರ ಏನಿದೆ ಅದ್ ಕೊಟ್ಟಿದೀವಿ. ಅವರು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಸುಮ್ನೆ ಕೊಡಲ್ವಲ್ಲ ಸರ್ಕಾರ. ಬಾಂಗ್ಲಾದೇಶದವ್ರು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಅವ್ರೇನ್ ಚಿಕ್ಕ ಮಕ್ಳ? ಅವ್ರು ಎಲ್ಲ ಐಡೆಂಟಿಫೈ ಮಾಡಿನೇ ಕೊಡೋದು ತಾನೆ ಅವ್ರುನು. ಇವ್ರೊಬ್ರೇನೆ ಹೇಳ್ಬಿಟ್ರೆ ಹೆಂಗ್ ಸರ್ ಇವ್ರು? ಬಾಂಗ್ಲಾದೇಶ ಅಂದ್ರ ಸರಿಯಾಗಿ ಕಿವಿಯಾಗಿ ಕೇಳಿಸ್ಕೊಳ್ಳಿ. ಇದು ಬಾಂಗ್ಲಾ ಭಾಷೆನ ಕನ್ನಡ ಭಾಷೆನ? ಇದು ಗೊತ್ತಾಗಲ್ವ ಅಷ್ಟು ಅವ್ರಿಗೆ? ಬಾಂಗ್ಲಾದವ್ರು ಅಂತ ಮಾತುಕ್ ಮುಂಚೆ ಹೇಳ್ತಾರಲ್ಲ, ಅವ್ರ ಮಕ್ಕಳು ನೋಡಿದ ತಕ್ಷಣ ಹೇಳ್ತಾರಂತ ಇವ್ರೇನ್ ಜ್ಯೋತಿಷ ಹೇಳೋರ. ಗೊತ್ತಾಗಲ್ವ ಅಷ್ಟುನು? ಬಾಂಗ್ಲಾದೇಶ ಅಂತ ಹೇಳ್ತಾರಲ್ಲ ಇವ್ರ ಮಾತ್ಗೂ ಹೊಲಸಿಗರು ಅಂತಾರೆ. ಇವ್ರುಗಳು ಹೊಲಸಿಗರು, ನಾವ್ಯಾಕೆ ಆಗ್ತೀವಿ ಹೊಲಸಿಗರು? ಈ ತರ ಹೇಳೋದ್ ನ್ಯಾಯನ ಹೇಳ್ರಿ? ಬಡವ್ರೇ ಆಗಿರ್ಬೋದು, ನಾವು ದುಡ್ಕೊಂಡ್ ತಿಂತೀವಿ ನಿಯತ್ತಾಗಿ. ಅವ್ರ ತರ ನಾಲ್ಕ್ ಬಿಲ್ಡಿಂಗ್ ಗಳೇನ್ ಕಟ್ಕೊಂಡಿಲ್ಲ ನಾವು. ಚಿಕ್ಕದಾಗ ಒಂದ್ ಗುಡ್ಸ್ಲು ಮಾಡ್ಕೊಂಡಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ.